ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ 48ನೇ ಭೇಟಿ. ಇಂದು ನಾನು ಇನ್ಸ್ಟಿಟ್ಯೂಟ್ ಅನ್ನುವ ಪದವನ್ನು ತೆಗೆದುಕೊಂಡಿದ್ದೇನೆ. ಯಾಕೆ ಈ ಪದ ಒಂದೇ ತೆಗೆದುಕೊಂಡಿದ್ದೇನೆ ಅಂದರೆ, ಇನ್ಸ್ಟಿಟ್ಯೂಟ್ ಅಂದರೆ ಶಿಕ್ಷಣ ಸಂಸ್ಥೆ. ಅದು ವಿಜ್ಞಾನ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ಮತ್ತು ಶಿಕ್ಷಣ ಕೊಡುವ ಒಂದು ಸಂಸ್ಥೆ. ಯಾಕೆ ಇದನ್ನು ವಿಶೇಷವಾಗಿ ಹೇಳ್ತಾ ಇದ್ದೇನೆ ಅಂದರೆ, ಈ ಟೆಕ್ನಿಕಲ್ ಕೋರ್ಸ್ಗೆ ಹೋಗೋಣ, ITIಯಿಂದ MTech ಈಗ ಸಾಮಾನ್ಯವಾಗಿ ನಮ್ಮ ಕಾಲೇಜುಗಳಲ್ಲಿ ಹೀಗೆ ಹೇಳ್ತಾರೆ. ಇದು ITI ಕಾಲೇಜು, ಮತ್ತು ಪಾಲಿಟೆಕ್ನಿಕ್ ಕಾಲೇಜು, MRIT ಕಾಲೇಜು, MIT ಕಾಲೇಜು, ಮತ್ತು NI ಕಾಲೇಜು, ಈ ರೀತಿ ಎಲ್ಲ ಹೇಳ್ತಾರೆ. MIT ಕಾಲೇಜು ಇದೆಲ್ಲ ಹೇಳ್ತಾರೆ. ಈ ಎಲ್ಲವೂ ಅಷ್ಟು ಸೂಕ್ತ ಅಲ್ಲ. ನೋಡಿ, ITI ಅಂದರೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ. ಅದಕ್ಕೆ ITI ಮಾತ್ರ ಹೇಳಬೇಕು. ಅಲ್ಲಿ ಇನ್ಸ್ಟಿಟ್ಯೂಟಲ್ಲೇ ಅದು ಸಂಸ್ಥೆ ಅಂತ. ಪುನಃ ಅದಕ್ಕೆ ಕಾಲೇಜ್ ಹಾಕಬಾರ್ದು. ITI ಪಾಲಿಟೆಕ್ನಿಕ್ಗೆ ಕಾಲೇಜ್ ಹಾಕಬಾರ್ದು, ITI ಅಷ್ಟೇ. ಹಾಗೆಯೇ ಈಗ MRIT ಕಾಲೇಜ್ ಅಂತ ಹೇಳ್ತಾರೆ. ಆ MRIನಲ್ಲೇ ಕಾಲೇಜ್ ಇದೆ. ಯಾರು ವಿದ್ಯಾವಂತರು ಹೇಳಿದ್ರೆ ಅಷ್ಟು ಇದೇನಲ್ಲ. ನಾವು ವಿದ್ಯಾವಂತರಾಗಿ ಅದು ಟೀಚರ್ಸು ಹಾಗೆ ಹೇಳಿದ್ರೆ ಅಷ್ಟು ಚೆನ್ನಾಗಲ್ಲ. ವಿದ್ಯಾರ್ಥಿಗಳು ಹೇಳಬಾರ್ದು. ನೋಡಿ, MRIT ಅಂತ ಹೇಳಬೇಕು, MIT ಅಂತ ಹೇಳಬೇಕು. ಹಾಗಾದರೆ ಯಾರು ಕಾಲೇಜು ಸೇರಿಸ್ಬೋದು ಅಂದರೆ, ನೋಡಿ, ಈಗ ವಿದ್ಯಾವರ್ಧಕ ಕಾಲೇಜ್, ಅದು ವಿದ್ಯಾವರ್ಧಕ, ಮತ್ತು ಬೆಂಗಳೂರು RV ಕಾಲೇಜ್, ಮೈಸೂರಲ್ಲಿ ಮತ್ತು ವಿದ್ಯಾ ವಿಕಾಸ್ ಕಾಲೇಜ್, ಈ ಎಲ್ಲ ಕಾಲೇಜುಗಳಿಗೆ ಹೇಳ್ಬೋದು. ಹಾಗೆ ನೋಡಿ, ನಮ್ಮ JCE ಕಾಲೇಜ್ ಅಂತ ಹೇಳ್ತಾರೆ. JCನಲ್ಲೇ ಬಂದುಬಿಡ್ತು, ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ. JCE ಅಂದರೆ ಅದಕ್ಕೆ ಸೇರಿಸಬಾರ್ದು. ಅದು ಹೇಗೆ ಹೇಳೋದು? ಕೆಲವರು ಹೇಳ್ತಾರೆ, ಹೇಗೆ ಗೊತ್ತಾಗೋದು? ಕಸಿನ್ ಬ್ರದರ್, ಕಸಿನ್ ಸಿಸ್ಟರ್ ಅಂತಾರಲ್ಲ. ಇಲ್ಲ, ITI ಅಷ್ಟೇ ಹೇಳಬೇಕು. ITI ಹೋಗ್ತೀನಿ. ಅಥವಾ ವಿಶ್ವೇಶ್ವರಯ್ಯ ಇದ್ದರೆ ಅದಕ್ಕೆ ವಿಶ್ವೇಶ್ವರಯ್ಯ ITI ಹೇಳಬೇಕು, ಅಥವಾ ಗೌರ್ಮೆಂಟ್ ITI ಹೇಳಬೇಕು. ಮತ್ತು ಪಾಲಿಟೆಕ್ನಿಕ್ CPC ಪಾಲಿಟೆಕ್ನಿಕ್ ಹೇಳಬೇಕು, ಮೈಸೂರಲ್ಲಿದೆ. ಬೆಂಗಳೂರಲ್ಲಿ ಬಹುಶಃ ಅದು ವಿಶ್ವೇಶ್ವರಯ್ಯ ಏನೋ ಗೊತ್ತಿಲ್ಲ ನನಗೆ, ಪಾಲಿಟೆಕ್ನಿಕ್ ಇದೆ, ಹೇಳಬೇಕು. ಈ ಪುನಃ ಇದನ್ನು ಅಲ್ಲಿಗೆ ಸೇರಿಸಿದ್ರೆ ಚೆನ್ನಾಗಿರಲ್ಲ. ಕಾಲೇಜು ITI ಕಾಲೇಜು ಹೇಳಬಾರ್ದು, ITI ಹೇಳಬೇಕು. ಪಾಲಿಟೆಕ್ನಿಕ್ ಕಾಲೇಜು ಹೇಳಬಾರ್ದು. ಈ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಬಳಸ್ತಾರೆ. ಒಂದು ಹುಡುಗ ಅವನು ಗೆಲ್ಲಿ ITI ಕಾಲೇಜ್ ಅಂತ ತುಂಬ ಬಳಸಬಾರ್ದು. ITI ಹೇಳಿದ್ರೆ ಸಾಕು. ಹಾಗೇನೆ ಪಾಲಿಟೆಕ್ನಿಕ್ ಹೇಳಿದ್ರೆ ಸಾಕು. ಮತ್ತು ಕಾಲೇಜುಗಳು MIT ಮೈಸೂರಲ್ಲಿದೆ, ಮಣಿಪಾಲಲ್ಲಿದೆ. ಅದು ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಮೈಸೂರದು ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇನ್ಸ್ಟಿಟ್ಯೂಟ್ ಅಂದರೆ ಶಿಕ್ಷಣ ಸಂಸ್ಥೆ. ಇನ್ಸ್ಟಿಟ್ಯೂಟ್ ಎಲ್ಲಿ I ಇರುತ್ತೋ, ಎಲ್ಲಿ ಇನ್ಸ್ಟಿಟ್ಯೂಟ್ I ಇದೆ ಅಂದರೆ ಇನ್ಸ್ಟಿಟ್ಯೂಟ್ ಇದೆ. ನೋಡಿ, MIT GMIT ಇದೆ. GMIT ದಾವಣಗೆರೆಯಲ್ಲಿದೆ, ಮಂಡ್ಯದಲ್ಲಿದೆ. GM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಮತ್ತು ದಾವಣಗೆರೆಯಲ್ಲೂ G ಮಲ್ಲಿಕಾರ್ಜುನಪ್ಪ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಮಂಡ್ಯದಲ್ಲಿ G ಮಾದೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಮಣಿಪಾಲ್ದು ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಮೈಸೂರದು ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಎಲ್ಲಿ I ಸೇರಿರುತ್ತೋ ಅಲ್ಲಿ ದಯವಿಟ್ಟು ಕಾಲೇಜ್ ಹಾಕಬಾರ್ದು. ಪಾಲಿಟೆಕ್ನಿಕ್ ಇರೋ ಕಡೆ ಕಾಲೇಜ್ ಹಾಕಬಾರ್ದು. ITI ಇರೋ ಕಡೆ ಕಾಲೇಜ್ ಹಾಕಬಾರ್ದು. ದಯವಿಟ್ಟು ನಮ್ಮ ಶಿಕ್ಷಕ ಬಂಧುಗಳು, ನಮ್ಮ ಪ್ರೊಫೆಸರ್ಗಳು ಈ ಕಡೆ ಗಮನ ಕೊಡ್ತೀರಿ ಅಂತ ವಿನಂತಿ ಮಾಡಿಕೊಳ್ತೇನೆ. ದಯವಿಟ್ಟು ಆದಷ್ಟು ತಾವೇ ಹಾಗೆ ಹೇಳಿದ್ರೆ, ITI ಕಾಲೇಜಲ್ಲಿದ್ದೀವಿ, MRIT ಕಾಲೇಜಲ್ಲಿಂದ ಫೋನ್ ಮಾಡ್ತಾ ಇದ್ದೀನಿ, MIT ಕಾಲೇಜಿಂದ ಫೋನ್ ಮಾಡ್ತಾ ಇದ್ದೇನೆ ಪೇರೆಂಟ್ಸ್ಗೆ, ಈ ರೀತಿ ಹೇಳಿದ್ರೆ ಅಷ್ಟು ಸರಿ ಇಲ್ಲ. ದಯವಿಟ್ಟು ಇದನ್ನು ತಾವೆಲ್ಲರೂ ಗಮನಿಸ್ತೀರಿ ಅಂದ್ಕೊಂಡಿದ್ದೇನೆ. ಹೆಚ್ಚು ಜನಕ್ಕೆ, ಅದರಲ್ಲಿ ವಿದ್ಯಾರ್ಥಿಗಳಿಗೆ ಇದು ತಿಳುವಳಿಕೆ ಆಗಬೇಕು. ನೋಡಿ, ಈಗ ಚಿಕ್ಕಮಗಳೂರು, ಅದನ್ನು ಬಹಳಷ್ಟು ಜನ ಚಿಕ್ಕಮಗಳೂರು ಅಂತಾರೆ. ಬಹಳಷ್ಟು ತುಂಬ ಹಿಂದಿನ ಕಾಲದಲ್ಲಿ ವಿದ್ಯಾವಂತರ ಸಂಖ್ಯೆ ಈ ದೇಶದಲ್ಲಿ ಹೆಚ್ಚಿದ್ದಾಗ ಅದಕ್ಕೆ ಮಂಗಳೂರಿಗೆ ದೊಡ್ಡಮಗಳೂರು ಅನ್ನೋರು, ಚಿಕ್ಕಮಗಳೂರಿಗೆ ಚಿಕ್ಕಮಗಳೂರು ಅಂತ ಹೇಳೋರು. ವಿದ್ಯಾವಂತರು ಹೇಳಿದ್ರೆ ಅದು ಸ್ವಲ್ಪ ಕಷ್ಟ ಆಗ್ತದೆ. ಚಿಕ್ಕಮಗಳೂರು ಇಲ್ಲ, ಕರ್ನಾಟಕದಲ್ಲಿ ಇಲ್ಲ, ಚಿಕ್ಕಮಗಳೂರು ಇರುವುದು. ಹಾಗೆಯೇ ಇದನ್ನು ನಾವು ಆದಷ್ಟು ನಾವೇನು ಹೇಳ್ತೇವೆ ಅದನ್ನು, ಈಗ ನೋಡಿ, ಸಂಗೀತದ ಬಗ್ಗೆ ನನಗೇನು ಗೊತ್ತಿಲ್ಲ, ಎಷ್ಟು ಚೆನ್ನಾಗಿದೆ ಹಾಡು ಅಂದ್ಕೊಳ್ತೀನಿ. ಆದರೆ ವಿಮರ್ಶೆ ಮಾಡುವಾಗ ಅಯ್ಯೋಯ್ಯೋ ಶ್ರುತಿ ಇಲ್ಲ, ಲಯ ಇಲ್ಲ ಅಂತಾರೆ. ಹಾಗೆ ನಾವು ವಿದ್ಯಾವಂತರು ದಯವಿಟ್ಟು ಎಲ್ಲರೂ ಈ ಕಡೆ ಗಮನ ಕೊಡೋಣ. ದಯವಿಟ್ಟು ಮತ್ತೊಮ್ಮೆ ಕೇಳ್ಕೊತೀನಿ, ತಪ್ಪು ತಿಳ್ಕೋಬೇಡಿ, ತಪ್ಪನ್ನು ದೂರ ಮಾಡ್ಕೊಳ್ಳೋಣ. ಧನ್ಯವಾದಗಳು. ಮತ್ತೊಮ್ಮೆ ಸಿಕ್ಕೋಣ.